ಎಲ್ರಿಗೂ ನಮಸ್ಕಾರ. ಶ್ರಾವಣ ವಚನ ವಾಚನ ದಿನ 25. ಇವತ್ತಿನ ದಿನ ನಾವೆಲ್ಲ ನಮ್ಮ ಧರ್ಮ ಭಾಳ ಶ್ರೇಷ್ಠ, ನಿಮ್ಮ ಧರ್ಮ ಕನಿಷ್ಠ, ಆ ಧರ್ಮ ಹಂಗ, ಈ ಧರ್ಮ ಹಿಂಗ, ಆ ಧರ್ಮ ಎದಕ್ಕೂ ಉಪಯೋಗ ಇಲ್ಲ, ಈ ಧರ್ಮ ಅಂದ್ರ ದೇವ್ರಿದ್ದಂಗ, ಹಿಂಗೆ ಧರ್ಮದ ಬಗ್ಗೆ ಸಾಕಷ್ಟು ಮಾತುಗಳನ್ನ ಹೇಳ್ತಿರ್ತೀವಿ. ಆದ್ರ ನಿಜವಾದ ಧರ್ಮ ಯಾವುದು ಅನ್ನೋದು ಶರಣರು ಭಾಳ ಸೊಗಸಾಗಿ ಹೇಳ್ಯಾರ. ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂತ, ಅವಾಗವಾಗ ನಾವು ಕೇಳುವಂತ ಒಂದು ಸರಳವಾದ ಬಸವಣ್ಣನವರ ವಚನ ಧರ್ಮದ ಬಗ್ಗೆ ಇವತ್ತು ವಾಚಿಸಿ ನನ್ನ ತಿಳುವಳಿಕೆಯ ಮಟ್ಟಕ್ಕೆ ತಿಳಿದಷ್ಟು ಅರ್ಥೈಸುವ ಪ್ರಯತ್ನ ಮಾಡ್ತೀನಂತ. ದಯವಿಲ್ಲದ ಧರ್ಮವದಾವುದಯ್ಯ, ದಯಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. ಹೌದು, ಎಲ್ಲಾ ಧರ್ಮಗಳು ಹೇಳುದು ಒಂದೇ, ಎಲ್ಲಾ ಧರ್ಮಗಳ ಸಾರ ಒಂದೇ, ಆಚರಣೆಗಳು, ಸಂಪ್ರದಾಯಗಳು, ಪದ್ಧತಿಗಳು ಬ್ಯಾರೆ ಬ್ಯಾರೆ ಅಷ್ಟೇ. ದಯಾ ಇರ್ಲಾರ್ದಂತ ಧರ್ಮ ಯಾವುದದ? ಅಕಸ್ಮಾತ್ ಆ ಧರ್ಮದೊಳಗ ದಯೆ ಅನ್ನೋದು ಇರ್ಲಿಲ್ಲ ಅಂದ್ರ ಅದು ಹೆಂಗ ಧರ್ಮ ಆಗ್ತದ? ಅದು ಧರ್ಮನೇ ಅಲ್ಲ. ಈ ಮನುಷ್ಯ ಪ್ರಾಣಿಗೆ ಒಂದು ಒಳ್ಳೆ ಗುಣ ಏನು ಅಂತಂದ್ರ, ದೇವರು ಈ ನಿಸರ್ಗ ಸೃಷ್ಟಿಕರ್ತ ಕೊಟ್ಟಿರುವಂತ ಒಂದೇ ಒಂದು ಗುಣ ಏನು ಅಂತಂದ್ರ ಸ್ಪಂದಿಸುವುದು, ಮಾತಾಡುವುದು. ನಾವು ಇನ್ನೊಂದು ಪ್ರಾಣಿಯ ಬಗ್ಗೆ ಕನಿಕರ ತೋರಿಸೋದು, ನಮ್ಮಿಂದ ಸಾಧ್ಯ ಆದಷ್ಟು ನಮ್ಮ ಮಾತುಗಳ ಮುಖಾಂತರ, ನಮ್ಮ ನಡೆಯ ಮುಖಾಂತರ ಇನ್ನೊಬ್ಬರನ್ನ ನೋಯಿಸ್ಲಿಲ್ಲ ಅಂತಂದ್ರ ಅದೇ ದಯೆ. ಆ ದಯೆನೇ ನಿಜವಾದ ಮಾನವೀಯತೆಯ ಧರ್ಮ. ಮತ್ತೆ ಯಾವ ಧರ್ಮಗಳು ಶ್ರೇಷ್ಠ ಅಲ್ಲ, ಕನಿಷ್ಠ ಅಲ್ಲ, ಯಾವ ಧರ್ಮನೂ ಭಾರಿ ದೇವ್ರ ಸಮ ಅಲ್ಲ, ದೆವ್ವಿನ ಸಮ ಅಲ್ಲ. ಇರೋದು ಒಂದೇ ಧರ್ಮ, ಮನುಷ್ಯತ್ವದ ಧರ್ಮ, ಮಾನವೀಯತೆಯ ಧರ್ಮ, ಪ್ರೀತಿಯ ಧರ್ಮ, ದಯೆಯ ಧರ್ಮ. ಆ ಒಂದು ಧರ್ಮವನ್ನ ನಾವು ನಮ್ಮ ಜೀವನದಾಗ ಅಳವಡಿಸಿಕೊಂಡದ್ದೇ ಆದ್ರ ನಾವು ನಿಜವಾಗ್ಲೂ ಮನುಷ್ಯರಾಗ್ತೀವಿ, ಮನುಷ್ಯ ಜನ್ಮ ಪಡೆದಿದ್ದಕ್ಕೂ ಸಾರ್ಥಕ ಆಗ್ತದ. ಈ ದಯೆ ಅನ್ನೋ ಧರ್ಮವನ್ನ ರೂಢಿಸ್ಕೊಳ್ಳೋಣಲ್ಲ, ಈ ದಯೆ ನಮ್ಮ ಧರ್ಮ ಅಂತ ಹೇಳ್ಕೊಳ್ಳೋಣಲ್ಲ, ಈ ದಯೆನೇ ನಮ್ಮ ಧರ್ಮ ಅಂತ ದಯೆಯನ್ನ ನಮ್ಮ ಜೀವನದೊಳಗ ಅಳವಡಿಸಿಕೊಂಡು ಆಚರಿಸಿಕೊಂಡು ಬದುಕೋಣಲ್ಲ. ಬದುಕು ಸುಂದರ ಆಗ್ತದ, ಸರಳ ಆಗ್ತದ. ದಯಾಮಯಿಗಳಾಗೋಣಂತ. ಶರಣು ಶರಣಾರ್ಥಿ. 25 ವಚನಗಳು ಮುಗಿದ್ವು, ಇನ್ನೊಂದು 4 ವಚನಗಳು ಹೇಳಿದ್ರ ಶ್ರಾವಣನು ಮುಗೀತದ. ವಚನ ವಾಚನೆ ಈ ನನ್ನಷ್ಟಕ್ಕೆ ನಾನೇ ಹಾಕಿಕೊಂಡಂತ ಈ ಒಂದು ಕ್ರಿಯೆಯನ್ನ ಮುಗಿಸೋ ಸಮಯ ಬಂದೇ ಬಿಡ್ತು. ದಿನಾಲು ಒಂದೊಂದು ವಚನವನ್ನ ವಾಚಿಸಿವಿ, ನಮ್ಮ ತಿಳುವಳಿಕೆಯ ಮಟ್ಟಕ್ಕೆ ತಿಳಿದಷ್ಟು ಅರ್ಥೈಸಿಕೊಂಡಿವಿ. ನೀವು ಕೇಳಿರಿ, ನನ್ನೊಟ್ಟಿಗೆ ಇದ್ದೀರಿ. ಕೊನೆಯದಾಗಿ ಇಷ್ಟೂ ದಿನ ಹೇಳಿದಂತ ವಚನಗಳಿಂದ ಕೆಲವಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಸರಿ ಉತ್ತರಗಳನ್ನ ಕಮೆಂಟ್ ಮಾಡ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ನಾ ಏನ್ ಕೊಟ್ರು ಕಮ್ಮಿನೇ. ಯಾರು ಸರಿಯಾದ ಉತ್ತರಗಳನ್ನ ಕಳಿಸಿರ್ತೀರಿ ಅವರಿಗೆ ಬಹುಮಾನವಾಗಿ ನನ್ನಿಂದ ಆದಷ್ಟು ಏನಾದ್ರೂ ಒಂದು ಉಡುಗೊರೆಯನ್ನ ಕಳಿಸೋ ಪ್ರಯತ್ನ ಮಾಡ್ತೀನಿ. ಈ ಕಾಂಟೆಸ್ಟ್ ಬಗ್ಗೆ ಇನ್ನೊಂದು ಸಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ಅದ್ರೊಳಗ ಸಂಪೂರ್ಣ ವಿವರ ಇರ್ತದ. ಶರಣು ಶರಣಾರ್ಥಿ.